ಪೊಲೀಸ್ ಇನ್ಸ್ಪೆಕ್ಟರ್ ಕೆನ್ನೆಗೆ ಬಾರಿಸಿದ್ದಾರೆ ಖ್ಯಾತ ಸ್ವಾಮೀಜಿಯೊಬ್ಬರು. ಅದು ದೊಡ್ಡ ವಿವಾದ ಆಗ್ತಾ ಇದೆ. ಅಥವಾ ಏನು ಡ್ಯೂಟಿಯಲ್ಲಿದ್ದಂತಹ ಪೊಲೀಸ್ ಆಫೀಸರ್ ಏನಿದ್ರು ಅವರಿಗೆ ಕಪಾಳಕ್ಕೆ ಹೊಡೆದಿರುವಂಥದ್ದು. ಸ್ವಾಮೀಜಿಯೊಬ್ಬರು ಈ ರೀತಿಯಾಗಿ ವರ್ತನೆ ಮಾಡಿರೋದ್ರಿಂದ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಪುರದಲ್ಲಿ ಇನ್ಸ್ಪೆಕ್ಟರ್ಗೆ ಬಾರಿಸಿದ್ದಾರೆ ಸ್ವಾಮೀಜಿ. ಸಂಗನ ಬಸವೇಶ್ವರ ಸ್ವಾಮೀಜಿ ಅಂತ ಹೇಳಲಾಗ್ತಾ ಇದೆ. ಸ್ವಾಮೀಜಿ ಕಪಾಳಕ್ಕೆ ಬಾರಿಸಿದ್ದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆ ಒಂದು ವಿಡಿಯೋ ಕೂಡ ಈಗ PSI ಸೀತಾರಾಮ ಲಮಾಣಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಸ್ವಾಮೀಜಿ. ಸ್ವಾಮೀಜಿಯೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೊಡೆದು ಬಿಟ್ಟಿದ್ದಾರೆ. ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ವಾಗ್ವಾದ ಆಗ್ತಾ ಇತ್ತು, ಮಾತುಕತೆ ನಡೀತಾ ಇತ್ತು, ತಳ್ಳಾಟ, ನೂಕಾಟ ಕೂಡ ಇತ್ತು. ಅಲ್ಲಿ ಆ ಸಮಯದಲ್ಲಿ ಸಿಟ್ಟಿಗೆದ್ದಂತಹ ಸ್ವಾಮೀಜಿ ಇನ್ಸ್ಪೆಕ್ಟರ್ ಕಪಾಳಕ್ಕೆ ಹೊಡೆದಿದ್ದಾರೆ. ಆ ಇನ್ಸ್ಪೆಕ್ಟರ್ ಅಲ್ಲಿ ಸ್ವಲ್ಪ ಸಮಯ ಪ್ರಜ್ಞೆ ಕೂಡ ತೋರಿಸಿದ್ರು. ಅವರು ಕೂಡ ಅತಿರೇಕದ ಒಂದು ವರ್ತನೆಯನ್ನು ಮಾಡಲಿಲ್ಲ, ಸ್ವಲ್ಪ ಸಂಯಮವನ್ನು ಕಾಯ್ದುಕೊಂಡಿದ್ರು. ಆದರೆ ಸ್ವಾಮೀಜಿಯ ವರ್ತನೆಯಿಂದ ಕೆಲವರು ಏನು ಹಿಂಗೆ ಕೂಡ ನಡೆದುಕೊಳ್ತಾರೆ. ಸ್ವಾಮೀಜಿಯವರು ಕೆಲಸದಲ್ಲಿರುವಂತಹ ಒಂದು ಆಫೀಸರ್ಗಳ ಮೇಲೆ ಯಾಕೆ ಹಿಂಗೆ ನಡೆದುಕೊಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಆದಂತಹ ಘಟನೆ ಇದು. ವಿಜಯಪುರದಲ್ಲಿ ಸಂಗನ ಸ್ವಾಮೀಜಿ ಏನಿದ್ದಾರೆ, ಸಂಗನ ಬಸವೇಶ್ವರ ಸ್ವಾಮಿ, ಅವರು ಈ ರೀತಿಯಾಗಿ ಕಪಾಳ ಮೋಕ್ಷವನ್ನು ಮಾಡಿರುವಂಥದ್ದು PSI ಆಗಿರುವಂತಹ ಸೀತಾರಾಮ ಲಮಾಣಿ ಅವರಿಗೆ. ಬಸವನ ಬಾಗೇವಾಡಿ ತಾಲೂಕಿನ PB ಹುಣಶ್ಯಾಳ ಗ್ರಾಮದ ಮಠದ ಸ್ವಾಮೀಜಿ ಏನಿದ್ದಾರೆ, ಅವರು ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ವಿರೋಧ ಮಾಡ್ತಾ ಇದ್ರು. ವಿರೋಧ ನಡೀತಾ ಇದ್ದಂತಹ ವೇಳೆ ಈ ಘಟನೆ ಆಗಿದೆ. ವಿಜಯಪುರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈ ಒಂದು ವಿಚಾರದ ಬಗ್ಗೆ ಪ್ರತಿಭಟನೆಯ ಸಮಯದಲ್ಲಿ PSIಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಸ್ವಾಮೀಜಿ. ಈಗ ಸಚಿವ MB ಪಾಟೀಲ್ ಮನೆ ಮುಂದುಗಡೆನೆ ಪ್ರತಿಭಟನೆ ಆಗ್ತಾ ಇತ್ತು. ಆ ಸಮಯದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ವು. ಆ ರೀತಿ ಪ್ರತಿಭಟನೆ ಮಾಡುವಾಗ ಸ್ವಲ್ಪ ಗದ್ದಲ ಉಂಟಾಗಿತ್ತು. ಅಲ್ಲಿ ಪ್ರತಿಭಟನೆ ವೇಳೆ ಪೊಲೀಸರು ವಿಡಿಯೋವನ್ನು ಕೂಡ ಮಾಡ್ತಿದ್ರು. ಆ ಸಮಯದಲ್ಲಿ ಸ್ವಾಮೀಜಿಯವರು ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿಗೆ ಕಪಾಳಕ್ಕೆ ಹೊಡೆದಿದ್ದಾರೆ. ಕಾನೂನು ಉಲ್ಲಂಘನೆಯಾಗಿದೆ. ಡ್ಯೂಟಿ ಮೇಲಿರುವಂತಹ ಪೊಲೀಸರ ಮೇಲೆ ಯಾರು ಕೂಡ ಕೈ ಮಾಡೋ ಹಾಕಿಲ್ಲ. ಆದರೆ ಒಬ್ಬ ಸ್ವಾಮೀಜಿ ಈ ರೀತಿಯಾಗಿ ನಡೆದುಕೊಂಡಿದ್ದಾರಲ್ಲ, ನಿಜಕ್ಕೂ ಕೂಡ ಕೆಲವರು ಒಪ್ಪುತ್ತಾ ಇಲ್ಲ. ಇನ್ನು ಆ ಸಮಯದಲ್ಲಿ ಅಲ್ಲಿ PSI ಏನಿದ್ರಲ್ಲ ಅವರು ಸೀತಾರಾಮ್ ಅವರು ಕೂಡ ಒಂದು ಸ್ವಲ್ಪ ಕೂಲಾಗಿಯೇ ಇದ್ದರು. ಹೊಡೆದು ಬಿಟ್ಟಿದ್ದಾರೆ ಸ್ವಾಮೀಜಿ ಹೆಂಗೆ ಅಂತೇಳಿ ಅವರು ಬೈಯೋದು, ಅವ್ರ ಮೇಲೆ ಕೈ ಮಾಡೋಕ್ಕೆ ಹೋಗೋದು ಮಾಡಿಲ್ಲ. ಯಾಕಂದರೆ ಸ್ವಾಮೀಜಿ ಅಲ್ವಾ, ಅದಕ್ಕೆ ಸುಮ್ಮನೆ ಇರ್ತಾರೆ. ಅಥವಾ ಬೇರೆ ಯಾರಾದರೂ ನಾರ್ಮಲ್ ವ್ಯಕ್ತಿ ಆದರೆ ಬೇರೆ ಥರ ಇರ್ತೈತೇನೋ ಗೊತ್ತಿಲ್ಲ. ಆದರೆ ಇಲ್ಲ, ಅವರ ವ್ಯಕ್ತಿತ್ವನೇ ಹಾಗೇ ಇದೆಯೇನೋ, ಒಂದು ಸಂಯಮದಿಂದ ನಡ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. MB ಪಾಟೀಲ್ ಸಚಿವ ಏನಿದ್ದಾರೆ, ಅವರ ಮನೆ ಮುಂದೆ ಪ್ರತಿಭಟನೆ ಆಗ್ತಾ ಇತ್ತು. ಮೆಡಿಕಲ್ ಕಾಲೇಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ವಾಗ್ವಾದ ನಡೆದೋ ಅಥವಾ ಏನೋ ಮತ್ತೊಂದು ಪ್ರತಿಭಟನೆ ಮಾಡಬೇಕಾದ್ರೆ ಅವರನ್ನು ವಶಕ್ಕೆ ತೆಗೆದುಕೊಳ್ತಾ ಇರ್ತಾರಲ್ಲ ಪೊಲೀಸರು ಸಾಮಾನ್ಯವಾಗಿ ಎಲ್ಲ ಕಡೆ. ಅದೇ ರೀತಿಯಾಗಿ ತಗೊಳ್ಳೋಕೆ ಹೋದಾಗ ಈ ಘಟನೆ ಆಗಿದೆ ಅಂತ ಅನಿಸುತ್ತೆ. ಈ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸ್ವಾಮೀಜಿಯವರು PSIಗೆ ಹೊಡೆದಿರುವಂತಹ ವಿಡಿಯೋ ಅದನ್ನು ನೋಡಿಕೊಂಡು ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಏನಿದು ಈ ರೀತಿಯಾಗಿದೆ, ಕಾನೂನು ಸುವ್ಯವಸ್ಥೆ ಹ್ಯಾಕಿಂಗ್ ಇದಾಗ್ತಾ ಇದೆ, ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಸ್ವಾಮೀಜಿ ಆದರೂ ಸರಿ, ಯಾರೇ ಆದರೂ ಸರಿ, ಕಾನೂನನ್ನು ಪಾಲಿಸಬೇಕು. ಆದರೆ ಡ್ಯೂಟಿಯಲ್ಲಿರುವಂತಹ ಆಫೀಸರ್ ಮೇಲೆ ಕೈ ಮಾಡೋದು ಸರಿಯಲ್ಲ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.